ಹಾಯ್, ಹಲೋ, ನಮಸ್ಕಾರ ಗೆಳೆಯರೇ. ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೋಡಿ, ಪ್ರಯಾಗ್ರಾಜ್ನಲ್ಲಿ ನಡೆದಂಥ ಕುಂಭಮೇಳದ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಶ್ರೀಯುತ ಅರವಿಂದ ಲಿಂಬಾವಳಿ ಅವರು ಹಾಗೂ ಹಾಲಿ ಶಾಸಕರಾದ ಶ್ರೀಮತಿ ಮಂಜುಳಾ ಅರವಿಂದ ಲಿಂಬಾವಳಿ ಅವರು ಕೂಡ ಭಾಗವಹಿಸಿದರು. ಪ್ರಯಾಗ್ರಾಜ್ನಲ್ಲಿ ಸ್ನಾನ, ಪೂಜೆ ಇತ್ಯಾದಿಗಳನ್ನು ಮುಗಿಸ್ಕೊಂಡು ಬರೋದಕ್ಕೆ ಅಂತ ಬಂದಂತಹ ಈ ದಂಪತಿಗಳು ತಮ್ಮ ಪವಿತ್ರ ಸ್ನಾನವನ್ನು ಮುಗಿಸಿ, ಹಾಗೆ ಪ್ರಯಾಗ್ರಾಜ್ನ ದಿನನಿತ್ಯದ ಪೂಜಾ ಕಾರ್ಯಕ್ರಮಗಳನ್ನು ಮುಗಿಸಿ ಮರಳಿ ಬೆಂಗಳೂರಿಗೆ ಬಂದಂತಹ ಸುಸಂದರ್ಭ ಈ ದಂಪತಿಗಳದ್ದು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಪೂರ್ಣ ಮಹಾಕುಂಭಮೇಳದಲ್ಲಿ ಮಾಜಿ ಸಚಿವರಾದಂತಹ ಅರವಿಂದ ಲಿಂಬಾವಳಿ ಅವರು ಹಾಗೂ ಶಾಸಕಿ ಮಂಜುಳಾ ಅರವಿಂದ ಲಿಂಬಾವಳಿ ಅವರು ಭಾಗವಹಿಸಿ ಗಂಗಾ, ಯಮುನಾ, ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದರು. ಈ ವೇಳೆ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಿ ನಾಡಿನ ಸಮಸ್ತ ಜನತೆಯ ಒಳಿತಿಗಾಗಿ ವಿಶೇಷ ಪ್ರಾರ್ಥನೆ ಮಾಡಲಾಯಿತು. ಇದು ಗಂಗಾ, ಯಮುನಾ ನದಿಗಳ ಸಂಗಮ ಸ್ಥಳ. ಗುಪ್ತಗಾಮಿನಿಯಾದ ಸರಸ್ವತಿ ದೇವಿಯು ಸಂಗಮವಾಗಿ ಈ ಸಂಗಮದ ನಂಬಿಕೆ ಇದ್ದು ಇಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾದ್ದು ನಮ್ಮ ಪುಣ್ಯವೇ ಸರಿ ಅಂತ ಈ ದಂಪತಿಗಳು ಹೇಳಿದರು. ಪುರಾಣದ ಪ್ರಕಾರ ಸಮುದ್ರ ಮಂಥನದಲ್ಲಿ ದೊರೆತ ಅಮೃತ ಕಲಶವು ಅಸುರರಿಗೆ ಸಿಗದಂತೆ ಇಂದ್ರನ ಮಗ ಜಯಂಶನು ತೆಗೆದುಕೊಂಡು ಓಡಿ ಹೋಗುತ್ತಾನೆ. ಆತನ ರಕ್ಷಣೆಗೆ ದೇವತೆಗಳು ಸೂರ್ಯ, ಚಂದ್ರ, ಶನಿ, ಗುರುಗ್ರಹವನ್ನು ನಿಯೋಜಿಸುತ್ತಾರೆ. ಈ ಗ್ರಹಗಳು 144 ವರ್ಷಕ್ಕೊಮ್ಮೆ ಸರಳ ರೇಖೆಯಲ್ಲಿ ಕಾಣಿಸಿಕೊಳ್ಳುತ್ತವೆ. ಈ ಸಂದರ್ಭದಲ್ಲಿ ನಡೆಯುವ ಪೂರ್ಣ ಕುಂಭಮೇಳವೇ ಮಹಾಕುಂಭಮೇಳ. ಫೆಬ್ರವರಿ 26ರವರೆಗೆ ನಡೆಯುವ ಕುಂಭಮೇಳದಲ್ಲಿ ಈವರೆಗೆ 50 ಕೋಟಿಗೂ ಹೆಚ್ಚು ಜನ ಭಕ್ತಾದಿಗಳು ಭಾಗವಹಿಸಿದ್ದು ಬಹಳ ದೊಡ್ಡ ಒಂದು ವಿಷಯವೇ ಸರಿ ಅಂತ ಹೇಳ್ಬೋದು. ಹಾಗೆ ದಿನಕ್ಕೆ ಒಮ್ಮೆ ಲೆಕ್ಕ ಹಾಕಿದ್ರೂ ಕೂಡ ಸುಮಾರು 10 ಕೋಟಿಗೂ ಅಧಿಕ ಜನಸಂಖ್ಯೆಯಲ್ಲಿ ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವಂಥದ್ದು, ಹಾಗೆ ಪೂಜಾ ವಿಧಿವಿಧಾನಗಳನ್ನು ಪೂರೈಸುವಂಥದ್ದು ಭಾರತ ದೇಶದಲ್ಲೇ ಅಲ್ಲದೆ ಇಡೀ ಪ್ರಪಂಚದಾದ್ಯಂತ ಎಲ್ಲ ಗಣ್ಯರು, ಗಣ್ಯಾತಿಗಣ್ಯರು ಬಂದು ಮಿಂದು ಈ ಪವಿತ್ರ ಗಂಗೆಯಲ್ಲಿ ಮಿಂದು ತಮ್ಮ ಪಾಪ ಪರಿಹಾರವನ್ನು ಮಾಡಿಕೊಳ್ಳುತ್ತಿದ್ದು, ಇದರೊಟ್ಟಿಗೆ ನಮ್ಮ ಹಿಂದೂ ಸಂಸ್ಕೃತಿಯ ಪರಂಪರೆಯನ್ನು ಕೂಡ ಅನುಕರಿಸುತ್ತಾ, ಇದರೊಟ್ಟಿಗೆ ಹಿಂದೂ ಸಂಸ್ಕೃತಿಯ ಶ್ಲೋಕಗಳು ಹಾಗೂ ವೇದಗಳು ಇವೆಲ್ಲವನ್ನು ಕರಗತ ಮಾಡಿಕೊಳ್ಳುವತ್ತ ಕೂಡ ಒಂದು ಹೆಜ್ಜೆಯನ್ನಿಟ್ಟಿದ್ದಾರೆ. ಅಂದರೆ ಇದು ಉತ್ಪ್ರೇಕ್ಷೆ ಅಲ್ಲ. ನಿಜವಾಗಲೂ ಅನ್ಯ ದೇಶದವರು ನಮ್ಮ ಭಾಷೆ, ಸಂಸ್ಕೃತಿ ಮೇಲೆ ಇಟ್ಟಂತಹ ಅಭಿಮಾನ, ನಮ್ಮ ದೇಶದವರು ಕೂಡ ಇದೇ ಅಭಿಮಾನ, ಇದೇ ಒಂದು ನಿರಂತರ ಒಂದು ಭಕ್ತಿ ಪ್ರಧಾನ ದೆಸೆಯಲ್ಲಿ ಸಾಗಿದರೆ ನಮ್ಮ ದೇಶ ಉತ್ತುಂಗ ಮಟ್ಟದಲ್ಲಿ ಸಾಗುವುದರಲ್ಲಿ ಎರಡು ಮಾತಿಲ್ಲ. ಏಕೆಂದರೆ ನಮ್ಮ ಅರಿಷಡ್ವರ್ಗಗಳನ್ನು ಪಕ್ಕಕ್ಕಿಟ್ಟು, ಕಾಮಕ್ರೋಧ ಲೋಭ ಮೋಹ ಮದಮಾತ್ಸರ್ಯಗಳನ್ನು ಪಕ್ಕಕ್ಕಿಟ್ಟು ಸರಿಸಿ ನೋಡುವುದಾದರೆ ಹಿಂದೂ ಧರ್ಮದಲ್ಲಿ ಬಹಳ ಮಹತ್ವವಾದ ವಿಷಯಗಳಿವೆ, ಹಿರಿಮೆಗಳಿವೆ, ಗರಿಮೆಗಳಿವೆ, ಸಾಧಿಸುವ ಛಲವೂ ಇದೆ, ಸಾಧಿಸಿದ ಛಲ ಪುರುಷರಿದ್ದಾರೆ, ಸಾಧಿಸಿದ ಮಹನೀಯರಿದ್ದಾರೆ. ಈ ಮಹನೀಯರಲ್ಲಿ ನಾವು ಕೂಡ ಒಂದಾಗಬೇಕು. ಅವರು ಬೆರೆತಂಥ ಗರಿಕೆ ಹುಲ್ಲುಗಳಾಗಿ ನಾವು ಅವರ ಪಾದದಡಿ ಸೇರಬೇಕೆಂಬುದೇ ನಮ್ಮ ಮನದಿಚ್ಛೆ ಕೂಡ ಹೌದು. ಈ ನಿಟ್ಟಿನಲ್ಲಿ ಎಲ್ಲರೂ ಸಾಗೋಣ ಎಂಬುದೇ ಈ ಮಹಾಕುಂಭಮೇಳದ ಒಂದು ಅರ್ಥ ಅಂತ ಕೂಡ ಹೇಳ್ಬೋದು. ಇಲ್ಲಿ ಎಲ್ಲರೂ ಸಮಾನರು, ಎಲ್ಲರೂ ಭಾಗಿಗಳು, ಹಾಗೆ ಎಲ್ಲರೂ ಭಗವದ್ಭಕ್ತರು ಅಂತೇಳೋದ್ರಲ್ಲಿ ಎರಡು ಮಾತಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ.